ಇವತ್ತು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದ ಮಡ್ಡಿ ಪ್ಲಾಟಿನಲ್ಲಿ ಒಂದು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ. ಕಾರಣ ಏನಪ್ಪ ಅಂದ್ರೆ ಇದು ಹಲವು ವರ್ಷಗಳಿಂದ ಹೋರಾಟ ಮಾಡ್ಕೊತ ಬಂದೀವಿ ನಾವು. ಇಲ್ಲಿರ್ತಕ್ಕಂಥ ಬಡ ಜನರಿಗೆ, ನಿರಾಶ್ರಿತ ಕುಟುಂಬಗಳಿಗೆ ಹಕ್ಕುಪತ್ರ ನೀಡಬೇಕಂತೇಳಿ ಸುಮಾರು 5 ವರ್ಷಗಳಿಂದ ಹೋರಾಟ ಮಾಡ್ಕೊತ ಬಂದೀವಿ. ಅಧಿಕಾರಿಗಳು ನಮಗೆ ಚಾಕ್ಲೇಟ್ ಕೊಟ್ಕೊತಾನೆ ಬಂದಿದ್ದಾರೆ. ಇವತ್ತು ಒಂದು ಗಟ್ಟಿ ನಿರ್ಧಾರ ಮಾಡಿಕೊಂಡು ಎಲ್ಲ ಈ ಮಡ್ಡಿ ಪ್ಲಾಟ್ನಲ್ಲಿ ವಾಸಿಸ್ತಕ್ಕಂಥ ತಾಯಂದಿರು ಹಾಗೂ ಹಿರಿಯರು ಎಲ್ಲರೂ ಕೂಡಿಕೊಂಡು ಇವತ್ತು ಅನಿರ್ದಿಷ್ಟವಾದ ಧರಣಿ ಸತ್ಯಾಗ್ರಹ ಮಡ್ಡಿ ಪ್ಲಾಟ್ನಲ್ಲೇ ಯಾಕೆ ಕೂತೀವಪ್ಪ ಅಂದ್ರೆ, ನಾವು ಈಗಾಗಲೇ ತಾಲೂಕಾ ಆಫೀಸ್ ಮುಂದೆ ಮಾಡೀವಿ, ತಾಲೂಕಾ ಆಡಳಿತ ಮುಂದೆ ಮಾಡೀವಿ, ಜಿಲ್ಲಾ ಪಂಚಾಯತಿ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಲವಾರು ಬಾರಿ ಹೋರಾಟ ಮಾಡ್ಕೊತ ಬಂದೀವಿ ನಾವು ಇವತ್ತು. ಆದರೂ ಯಾವುದೇ ರೀತಿ ಕ್ರಮ ಕೈಗೊಂಡಿರುವುದಿಲ್ಲ. ಕಾರಣ ಏನಪ್ಪ ಅಂದ್ರೆ, ಎಲ್ಲಿ ಮಾಡಿದರೆ ನಮ್ಮ ಮೇಲೆ ಬಂದಿತ್ತು ಅನ್ನುವಂಥದ್ದು ಈ ರೀತಿ ವರ್ತನೆ ಮಾಡಕತ್ತಾರೆ ಇವತ್ತು ಸರ್ಕಾರದವರಾಗಲಿ ಅಧಿಕಾರಿಗಳು. ಇವತ್ತು ಉದಾಹರಣೆ ಹೇಳಬೇಕಪ್ಪ ಅಂದ್ರೆ, ಕರ್ನಾಟಕ ರಾಜ್ಯದೊಳಗೆ ಬೆಂಗಳೂರು ಪಕ್ಕದಲ್ಲಿ ಇರ್ತಕ್ಕಂಥ ಕೋಗಿಲು ಲೇಔಟ್ ಅನ್ನುವಂಥ ಪ್ರದೇಶದೊಳಗೆ ಸುಮಾರು 180 ಮನೆಗಳನ್ನು ನೆಲಸಮ ಮಾಡಿದ್ರೆ ಈಗ ಇದೇ ವಾರದೊಳಗೆ. ಅದು ರಾಜಕೀಯ ಗಾಳಿ ತಿರುವು ಪಡ್ಕೊಂಡ ನಂತರನ ಏನು ಮಾಡಿದ್ರಪ್ಪ ಅಂದ್ರೆ, ಅದೇ ಸರ್ಕಾರದವರು, ಸಚಿವರು, ಮುಖ್ಯಮಂತ್ರಿಗಳು ಎಲ್ಲರೂ ಆ ಭಾಗಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಜನವಸತಿಯನ್ನು ಪರಿಶೀಲನೆ ಮಾಡ್ದನ ಕೇವಲ ಚುನಾವಣೆಗಾಗಿ. ಅಲ್ಲಿ ಕರ್ನಾಟಕದವ್ರು ಯಾರೂ ಇಲ್ಲ, ಪಕ್ಕದ ಜಿಲ್ಲೆಯವರಾಗಲಿ ಯಾರೂ ಇಲ್ಲ, ಹೊರ ರಾಜ್ಯದವರು, ಹೊರ ದೇಶದವರು, ಬಾಂಗ್ಲಾದಿಂದ ಬಂದಂಥವರು ಇದ್ದಾರೆ, ಹಾಗೂ ಕೇರಳ, ತಮಿಳುನಾಡು, ಆಂಧ್ರದಿಂದ ಬಂದಂಥ ನಿರಾಶ್ರಿತ ಪಶ್ಚಿಮ ಬಂಗಾಳ, ಈ ಬೇರೆ ರಾಜ್ಯದಿಂದ ಬಂದಂಥ ಜನವಸತಿಯಲ್ಲಿ ಅಕ್ರಮವಾಗಿ ವಾಸ ಮಾಡಕತ್ತೀರಲ್ಲಿ. ಕೇವಲ 5-6 ವರ್ಷಗಳಿಂದ ನಂತರದೊಳಗೆ ಅಲ್ಲಿರ್ತಕ್ಕಂಥ ಜೋಪಡಿ ಗುಡಿಸಲ ಮನೆ ಕಟ್ಟಿಕೊಂಡು ವಾಸ ಮಾಡಿರ್ತಕ್ಕಂಥ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಸರ್ಕಾರ ಏನು ಮಾಡಿತಪ್ಪ ಅಂದ್ರೆ, ಏಕಾಏಕಿನ ಒಂದು ನಿರ್ಧಾರ ತಗೊಂಡ್ರು. ಇಲ್ಲಿರ್ತಕ್ಕಂಥ ಎಲ್ಲ ಜನರಿಗೇನು ನಾವು ಶಾಶ್ವತ ಹಕ್ಕುಪತ್ರ ಕೊಡ್ತೀವಿ. ಅದರ ಅಷ್ಟೇ ಅಲ್ಲ, ಸರ್ಕಾರದ ವಿವಿಧ ಇಲಾಖೆ ಅನುದಾನಗಳನ್ನು ತೆಗೆದುಕೊಂಡ ನಮಗೆ ಬರ್ತಕ್ಕಂಥ ಅನುದಾನವನ್ನು ತೆಗೆದು ಅಲ್ಲೇ ಏನು ಮಾಡ್ಯಾರಪ್ಪ ಅಂದ್ರೆ, SC/ST ಜನರಿಗೆ 8 ಲಕ್ಷ, OB ಜನರಲ್ದವ್ರಿಗೆ 5 ಲಕ್ಷ ಮನೆ ಕಟ್ಟಿ ಕೊಡ್ತೀವಿ ಅಷ್ಟು ಅನುದಾನದೊಳಗತ್ತೇಳಿ ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಆದ್ರೆ ನಾವು 5-6 ವರ್ಷಗಳಿಂದ ಹೋರಾಟ ಮಾಡ್ಕೊತ ಬಂದೀವಿ. 30 ವರ್ಷಗಳಿಂದ ಇಲ್ಲೇ ವಾಸ ಮಾಡಿರ್ತಕ್ಕಂಥ ಜನ ನಮ್ಮೂರಿನವರೇ, ಬೇರೆ ಊರಿನವ್ರೂ ಅಲ್ಲ, ನಮ್ಮೂರಿನವರೇ, ಕರ್ನಾಟಕ ರಾಜ್ಯದವ್ರನ್ನ ಇದ್ದರೂ ಕೂಡ ಇಲ್ಲಿ ಯಾಕೆ ಕೊಡಾಕತ್ತಿಲ್ಲ ಅನ್ನೋದು ಒಂದು ಪ್ರಶ್ನೆ ಇವತ್ತು ನಮಗೆ ಕಾಡಕತ್ತೈತಿ. ಯಾಕಂದ್ರೆ ನಾವು ಕರ್ನಾಟಕದವ್ರು ಹೌದೋ ಅಲ್ವೋ, ಏನು ಬಾಗಲಕೋಟೆ ಜಿಲ್ಲಾದವರು ಹೌದೋ ಅಲ್ವೋ, ಏನು ಕೊಣ್ಣೂರವರು ಹೌದೋ ಅಲ್ವೋ ಅನ್ನೋದು ಇವತ್ತು ಸಾಮಾನ್ಯ ಪ್ರಶ್ನೆ ಆಗಿಬಿಟ್ಟೈತಿ ಇವತ್ತು. ಅದಕ್ಕಾಗಿ ಇವತ್ತು ನಾವು ಧರಣಿ ಸತ್ಯಾಗ್ರಹ ಅನಿವಾರ್ಯ ಕೊಂಡಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದಕ್ಕೆ ನಾವು ರಾಜ್ಯ ಸರ್ಕಾರಕ್ಕಾಗಲಿ ಜಿಲ್ಲಾಡಳಿತಕ್ಕಾಗಲಿ ಎಚ್ಚರಿಕೆ ಸಂದೇಶ ಕೊಡಾಕತ್ತೀವಪ್ಪ ಅಂದ್ರೆ, ಮುಂಬರುವ ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನು, ಈ ಎಲ್ಲ ಚುನಾವಣೆಗಳನ್ನು ನಾವು ಬಹಿಷ್ಕಾರ ಹಾಕ್ತೀವಿ. ಸಾಮೂಹಿಕವಾಗಿ ಬಹಿಷ್ಕಾರ ಹಾಕಿ ಈ ಧರಣಿ ಸತ್ಯಾಗ್ರಹವನ್ನು ಮುಂದುವರ್ಸ್ಕೊಂಡು ಹೋಗುವಂಥ ತೀರ್ಮಾನ ಕೈಗೊಂಡಿದ್ದೀವಿ ನಾವು. ಅದಕ್ಕಾಗಿ ಜಿಲ್ಲಾಡಳಿತ ನಮಗೆ ಯಾವತ್ತು ಶಾಶ್ವತ ಹಕ್ಕುಪತ್ರ ನೀಡ್ತಾ ಇದ್ದೋ ಅಲ್ಲಿವರೆಗೆ ಹೋರಾಟ ಮುಂದುವರಿತೈತಿ. ಏನಾದರೂ ನೀವು ಕೊಡದೇ ಇದ್ದರೆ ಮುಂಬರ್ತಕ್ಕಂಥ ಸಾಮೂಹಿಕ ಸಾರ್ವತ್ರಿಕ ಚುನಾವಣೆಗಳನ್ನು ಎಲ್ಲರೂ ಸಾಮೂಹಿಕವಾಗಿ ನಾವು ಬಹಿಷ್ಕಾರ ಹಾಕ್ತೀವಿ. ಯಾವುದೇ ಒಂದು ಮತದಾನ ಮಾಡೋಂಗಿಲ್ಲ ನಾವು ಇಲ್ಲಿ. ಇವತ್ತು ನೀವು ಇಲ್ಲಿರ್ತಕ್ಕಂಥ ವಾಸ ಮಾಡಿರ್ತಕ್ಕಂಥ ಜನ ಬೇರೆ ತಾಲೂಕಿಗೆ ಹೋಗಿ ಇಲ್ಲ ಜಿಲ್ಲಾಡಳಿತ ಮುಂದೆ ಹೋಗಿ ಅನಿರ್ದಿಷ್ಟವಾದ ಧರಣಿ ಸತ್ಯಾಗ್ರಹ ಕೊಂಡಿರುವಂಥ ಪರಿಸ್ಥಿತಿ ಇವರಲ್ಲಿಲ್ಲ. ಯಾಕಂದರೆ ಇವತ್ತು ದುಡಿಮೆಗೆ ಹೋಗಲಿಲ್ಲ ಅಂದ್ರೆ ಮರ್ದನ ಅವರು ಉಪವಾಸ ಕೊಂಡಿರುವಂಥ ಪರಿಸ್ಥಿತಿ ಐತಿ. ಇವತ್ತು ಹೋರಾಟ ಮಾಡಾಕತ್ತೀವಿ ಅಂದರೆ ಬೆಳಗ್ಗೆ 4 ಗಂಟೆಗೆ ಹೋಗಿ 10 ಗಂಟೆಗೆ ಬಂದು ಇಲ್ಲಿ ಹೋರಾಟ ಕೂತಾರ ಕೆಲಸಕ್ಕೆ ಹೋಗಿ. ಅಂಥ ಪರಿಸ್ಥಿತಿ ಒಳಗೆ, ಅಂಥ ಬಡತನ ಪರಿಸ್ಥಿತಿ ಒಳಗೂ ನಾವು ಅನಿವಾರ್ಯವಾಗಿ ಹೋರಾಟ ಮಾಡಬೇಕಾಗಿತ್ತು ಇವತ್ತು. ಯಾಕೆ ಸರ್ಕಾರ ಇವತ್ತು ಕಣ್ಣು ಮುಚ್ಚಿಕೊಡ್ತೈತಿ. ಅಧಿಕಾರಿಗಳು ಇವತ್ತು ಏನು ನಾವು ಮಾಡಿದರೆ ನಮ್ಮ ಮೇಲೆ ಏನಾರ ಅಪವಾದ ಬಂದಿತ್ತು, ನಮಗೆ ಯಾಕೆ ಬೇಕು ಇವ್ರಿಗೆ ಮಾಡಿಕೊಡೋದು, ನಮಗೇನು ಅಷ್ಟು ಕೊಳೆಮೆ ಐತಿ, ನಮ್ಗೆ ತಿಂಗಳ ಪಗಾರ ಕೊಡ್ತೈತಿ ಅನ್ನುವಂಥದ್ದು ಮೇಲಾಧಿಕಾರಿಗಳು ಇವತ್ತು
ಅಗದಿ ಆರಾಮ್ ಕೂತ್ಬಿಟ್ಟಾರೆ ಇವತ್ತು. ಅದಕ್ಕೆ ಈ ಭಾಗದ ಶಾಸಕರು ಗಟ್ಟಿ ನಿರ್ಧಾರ ತಗೋಬೇಕಾಗಿತ್ತು. ಇವತ್ತು ಶಾಸಕರಿಗೆ ನಾವು ವಿನಂತಿ ಮಾಡ್ಕೋತೀವಿ ಇಷ್ಟ, ನೀವೇನಾದರೂ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿ ನಮಗೆ ಪರಿಶೀಲನೆ ಮಾಡಿ ನಮಗೆ ಎಲ್ಲರಿಗೂ ಹಕ್ಕುಪತ್ರ ಕೊಡ್ರಿ, ಹಂಗೆ ಕೊಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಎಷ್ಟು ಬಡ್ರದಾರೆ ಅಷ್ಟರಿಗೆ ಕೊಡಬೇಕು. ನೀವು ಏನಾದರೂ ನಾವು ಯಾರು ಮಾಡಿರಿ ಯಾರಿಗೆ ಆದಿತ್ತು ಅನ್ನುವಂಥದ್ದು ನಿಷ್ಕಾಳಜಿ ಮಾಡೋದು ಬೇಡ. ದಯವಿಟ್ಟು ಹೇಳ್ತೀವಿ ನಾವು ಕೈ ಮುಗಿದು ಎಲ್ಲರಿಗೂ ಇಲ್ಲಿರ್ತಕ್ಕಂಥ ಎಲ್ಲ ಬಡ ಜನರಿಗೂ ಹಕ್ಕುಪತ್ರ ಕೊಡಬೇಕು. ಅಲ್ಲಿವರೆಗೆ ಈ ಹೋರಾಟ ನಿರಂತರವಾಗಿ ಮುಂದುವರಿತಕ್ಕೆ ಅಂತೇಳಿ ಈ ಮೂಲಕ ನಾವು ವಿನಂತಿ ಮಾಡ್ಕೋತೀವಿ. ನಿಮ್ಮ ಮನೆಯ ಅಂದಚಂದಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ. ಮನೆಗೆ ಬೇಕಾದ ಪ್ಲೈವುಡ್, ಹಾರ್ಡ್ವೇರ್, ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ. ಡಿಜಿಟಲ್ ಲಾಕರ್ಸ್, ಮಾಡ್ಯುಲರ್ ಕಿಚನ್ ಇಂಟೀರಿಯರ್ಸ್ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು. ಗ್ರೀನ್, ಸೆಂಚುರಿ ಪ್ರೈಮ್, ಸಭೂರಿ, ಹೆರನ್ ಪ್ಲೈವುಡ್ಗಳ ವೆರೈಟಿಗಳಿವೆ. ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಅಂದ್ರೆ ಹರೇನ್ ಪ್ಲೈವುಡ್ ಆಗಿದೆ. ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು GLK ಪ್ರೀಮಿಯಂಗಳಿವೆ. ಇದರೊಂದಿಗೆ ಜೆಮ್ಯಾಕ್ಸ್, ಹ್ಯಾಪುಲೆ, ಹೆಪೋ, ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ. ನಿಮ್ಮ ಮನೆ ಸುಂದರಗೊಳಿಸಲು ಇನ್ನೇಕೆ ತಡ? ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ. ಸ್ಥಳ ವಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ, ಮಂಟೂರ್ ರೋಡ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.